Class 6th Science NCERT Chapter 5 Separation of Substances. This chapter's important notes. So in this chapter, the methods of separations in methods of separation. First method is hand picking. This method can be used for separating slightly larger sized impurities like pieces of dirt, stone from wheat, rice, or pulses. For example, hand picking means hand picking. This image shows that hand picking stones from grains. For example, ರೈಸಲ್ಲಿ ಕಲ್ಲುಗಳನ್ನ ಹಾರಿಸ್ತಿರ್ತೀವಲ್ಲ, ದಟ್ ಈಸ್ ಕಾಲ್ಡ್ ದ ಹ್ಯಾಂಡ್ ಪಿಕ್ಕಿಂಗ್. ಈ ಹ್ಯಾಂಡ್ ಪಿಕ್ಕಿಂಗಲ್ಲಿ ನಾವೇನು ಇಂಪ್ಯೂರಿಟೀಸನ್ನು ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿದರೆ ಲಾರ್ಜರ್ ಸೈಜಡ್ ಇಂಪ್ಯೂರಿಟೀಸ್ ಲೈಕ್ ಪೀಸ್ ಆಫ್ ಸ್ಟೋನ್ಸ್ ಆರ್ ಡರ್ಟ್. ಸೊ ನೆಕ್ಸ್ಟ್ ಥ್ರೆಶಿಂಗ್. ಥ್ರೆಶಿಂಗ್ ಮೀನ್ಸ್ ದಿ ಪ್ರೊಸೆಸ್ ದಟ್ ಈಸ್ ಯೂಸ್ಡ್ ಟು ಸಪ್ರೇಟ್ ಗ್ರೈನ್ ಫ್ರಮ್ ಸ್ಟಾಕ್ಸ್ ಎಕ್ಸೆಟ್ರಾ ಈಸ್ ಥ್ರೆಶಿಂಗ್. ಥ್ರೆಶಿಂಗ್ ಅಂದರೆ ಏನು ಅಂದರೆ ನಾವು ಗ್ರೈನ್ಸನ್ನು ಸಪ್ರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ದಿಸ್ ಪಿಕ್ಚರ್ ಶೋಸ್ ದಟ್ ವಾಟ್ ಈಸ್ ಥ್ರೆಶಿಂಗ್. ಓಕೆ, ಈ ಪಿಕ್ಚರಲ್ಲಿ ನಾವು ಗ್ರೈನ್ಸನ್ನು ಸಪ್ರೇಟ್ ಮಾಡ್ತಾಯಿದ್ದೀವಿ. ಫಾರ್ ಎಕ್ಸಾಂಪಲ್ ಗೋಧಿ, ಜೋಳ ಅವನ್ನ ಹೊಲದಲ್ಲಿ ಬೆಳೆದಿರೋ ಅಂಥ ಬೆಳೆಯನ್ನು ಸಪ್ರೇಟ್ ಮಾಡ್ತೀವಲ್ಲ, ಸೊ ದಿಸ್ ಈಸ್ ಕಾಲ್ಡ್ ದ ಥ್ರೆಶಿಂಗ್. ಈ ಥ್ರೆಶಿಂಗ್ ಬಗ್ಗೆ ಒಂದ್ಸರಿ KTET ಕ್ವಶನ್ ಆಗಿದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟಾಕ್ಸ್ ಆರ್ ಬೀಟೆನ್ ಟು ಫ್ರೀ ದ ಗ್ರೈನ್ ಸೀಡ್ಸ್. ಆ ಸ್ಟಾಕ್ಸನ್ನು ಏನು ಮಾಡ್ತಾರೆ, ಬೀಟೆನ್ ಮಾಡಿ ಸೀಡ್ಸನ್ನು ಏನು ಸಪ್ರೇಟ್ ಮಾಡ್ತಾರೆ. ಥ್ರೆಶಿಂಗ್ ಮೇಡ್ ಡನ್ ವಿತ್ ದ ಹೆಲ್ಪ್ ಆಫ್ ಬುಲ್ಲಕ್ಸ್. ಬುಲ್ಲಕ್ಸ್ ಇದ್ದ ಕೂಡ ನಾವು ಥ್ರೆಶಿಂಗನ್ನು ಮಾಡ್ಬೋದು. ಮಷಿನ್ಸ್ ಕೂಡ ಯೂಸ್ ಮಾಡ್ಬೋದು. ವಿನ್ನೋಯಿಂಗ್ ಮೀನ್ಸ್ ತೂರುವಿಕೆ. ಫಾರ್ ಎಕ್ಸಾಂಪಲ್ ಇಟ್ ಈಸ್ ಯೂಸ್ಡ್ ಟು ಸಪ್ರೇಟ್ ಹೆವಿಯರ್ ಆ್ಯಂಡ್ ಲೈಟರ್ ಕಾಂಪೊನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಬೈ ವಿಂಡ್ ಆರ್ ಬೈ ಬ್ಲೋಯಿಂಗ್ ಏರ್. ಗಾಳಿಗೆ ಫಾರ್ ಎಕ್ಸಾಂಪಲ್ ದಿಸ್ ದ ವಿನ್ನೋಯಿಂಗ್ ಪಿಕ್ಚರ್ ಆಫ್ ವಿನ್ನೋಯಿಂಗ್. These are the and these are the dust. Next, sieving. Sieving allows the fine flour particles to pass through the holes of the sieve. The bigger impurities remain on the sieve. Sieving is used when components of a mixture have different sizes. Sieving means ಜರಡಿ ಹಿಡಿಯುವಿಕೆ. ಹಾಗಂದ್ರೆ ಫಾರ್ ಎಕ್ಸಾಂಪಲ್ ಲಾರ್ಜ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ಮೇಲ್ಗಡೆ ಇರುತ್ತೆ, ಇನ್ನು ಸ್ಮಾಲರ್ ಸೈಜ್ ಪಾರ್ಟಿಕಲ್ಸ್ ಎಲ್ಲ ನಮಗೆ ಸಿಗುತ್ತೆ. ಇಂಪ್ಯೂರಿಟಿ ಎಲ್ಲ ಮೇಲ್ಗಡೆನೇ ಇದೆ. while bigger impurities remain on the sieve. Next, sedimentation. See, sedimentation means when the heavier component in a mixture settles down after water is added to it. Process is sedimentation. Sedimentation ಅಂದರೆ ಹೆವಿಯರ್ ಕಾಂಪೊನೆಂಟ್ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಲೋಟದಲ್ಲಿ ನೀರು ಮತ್ತು ಸ್ಯಾಂಡನ್ನು ಮಿಕ್ಸ್ ಮಾಡಿದಾಗ ಸ್ಯಾಂಡ್ ಎಲ್ಲ ಕೆಳಗಡೆ ಹೇಗೆ ಸೆಟಲ್ಡ್ ಆಗಿರುತ್ತೆ, ಅದರ ದಟ್ ಪ್ರೊಸೆಸ್ ಈಸ್ ಕಾಲ್ಡ್ ಸೆಡಿಮೆಂಟೇಷನ್. Decantation means when the water is removed along with dust is removed is called the decantation. Decantation, it is used to separate mixture of two liquids that do not mix with each other. For example, oil and water. Decantation means, for example, oil ಮತ್ತು ವಾಟರ್ನ ಎರಡನ್ನೂ ಒಂದೇ ಗ್ಲಾಸ್ ಹಾಕಿದಾಗ ಮೇಲೆ ಏರಲ್ಲಿರುತ್ತೆ, ಕೆಳಗಡೆ ವಾಟರ್ ಇರುತ್ತೆ. ಸೊ ನಾವು ಅದನ್ನ ಈಸಿಯಾಗಿ ಸಪ್ರೇಟ್ ಮಾಡ್ಬೋದು, ಆಯಿಲ್ ಆ್ಯಂಡ್ ವಾಟರ್. ದಿಸ್ ಪ್ರೊಸೆಸ್ ಇಸ್ ಡಿಕ್ಯಾಂಟೇಷನ್. ನೆಕ್ಸ್ಟ್, filtration. Separate tea leaves from tea, that is the filtration. Evaporation. Evaporation means process of conversion
water into its vapor is called evaporation. Water convert into vapor or gas. This is called evaporation. Condensation means conversion of vapor into its liquid form is called condensation. ಕಂಡೆನ್ಸೇಷನ್ ಅಂದರೆ ರಿವರ್ಸ್ ಪ್ರೊಸೆಸ್ ಆಫ್ ಎವಾಪ್ರೇಷನ್ ಅಂತೇಳಿ ಕರಿಬೋದು. ಯಾಕಂದರೆ ಇಲ್ಲಿ ಲಿಕ್ವಿಡ್ ಏನಾಗುತ್ತೆ, ಲಿಕ್ವಿಡ್ ಟರ್ನ್ಸ್ ಇಂಟು ಗ್ಯಾಸ್, ಲಿಕ್ವಿಡ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಎವಾಪ್ರೇಷನಲ್ಲಿ. ಕಂಡೆನ್ಸೇಷನಲ್ಲಿ ಏನಾಗುತ್ತೆ, ಗ್ಯಾಸ್ ಟರ್ನ್ಸ್ ಇಂಟು ಲಿಕ್ವಿಡ್, ಗ್ಯಾಸ್ ಪಾರ್ಟಿಕಲ್ಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಕಾಲ್ಡ್ ಕಂಡೆನ್ಸೇಷನ್. ನೆಕ್ಸ್ಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು ಅಂದರೆ, ಸೊಲ್ಯೂಷನ್ ಈಸ್ ಸೆಡ್ ಟು ಬಿ ಸ್ಯಾಚುರೇಟೆಡ್ ಇಫ್ ಇಟ್ ಕೆನಾಟ್ ಡಿಸಾಲ್ವ್ ಎನಿ ಮೋರ್ ಸಬ್ಸ್ಟಾನ್ಸಸ್ ಇನ್ ಇಟ್. ಮೀನ್ಸ್ ಅದು ಒಂದು ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆದಮೇಲೆ ಅದಕ್ಕೆ ನಾವು ಎಕ್ಸ್ಟ್ರಾ ಏನೇ ಆ್ಯಡ್ ಮಾಡಿದರೂ ಕೂಡ ಅದು ಡಿಸಾಲ್ವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೋ ಮೋರ್ ಸಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ದ ಸಲ್ಯೂಷನ್. ಸೊ ದಟ್ ಈಸ್ ಕಾಲ್ಡ್ ದ ಸ್ಯಾಚುರೇಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಸಾಲ್ಟ್ ಮತ್ತು ವಾಟರ್ ಎರಡು ಮಿಕ್ಸ್ ಮಾಡಿದಾಗ ಸಾಲ್ಟನ್ನು ಎಷ್ಟು ಜಾಸ್ತಿ ಹಾಕ್ದಂಗೆಲ್ಲ ಅದು ಒಂದು ಸೊಲ್ಯೂಷನಲ್ಲಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತೇಳಿ ರೀಚ್ ಆದಮೇಲೆ ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ಸಾಲ್ಟ್ ಹಾಕಿದಾಗ ಅದು ಏನು ಡಿಸಾಲ್ವ್ ಮಾಡೋಕ್ಕಲ್ಲ. ಸೊ ದಟ್ ಪಾಯಿಂಟನ್ನು ನಾವು ಏನಂತೇಳಿ ಕರಿತೀವಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೇಳಿ ಕರಿತೀವಿ. ಮೋರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಡಿಸಾಲ್ವ್ಡ್ ಬೈ ಹೀಟಿಂಗ್ ದ ಸೊಲ್ಯೂಷನ್. ಮೋರ್ ಸಬ್ಸ್ಟೆನ್ಸಸ್ ಮತ್ತೆ ಇನ್ನು ಡಿಸಾಲ್ವ್ ಮಾಡಬೇಕಂದ್ರೆ ನಾವು ಹೀಟ್ ಟೆಂಪ್ರೇಚರ್ ಕೊಡೋದ್ರ ಮೂಲಕ ಇನ್ನು ಡಿಸಾಲ್ವ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದ ಚಾಪ್ಟರ್ 5 ಇಂಪಾರ್ಟೆಂಟ್.